ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ. ಖಂಡಿತ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇವೆಂಟ್ ಗಳೇ. ನೋಡೋಣ ಯಾವೆಲ್ಲ ಇದಾವೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಗಳಿದೆ. ಇಲ್ಲಿ 3 more ಲಿಂಕ್ಸ್ ಅನ್ನು ಕಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಲಿಂಕ್ ಕಾಣುತ್ತೆ, ಫಾಲೋ ಮಾಡಬಹುದು. ಏನಾದ್ರೂ ಇಲ್ಲಿ ಸಮಸ್ಯೆಗಳಾದ್ರೆ ಖಂಡಿತ ಅದನ್ನ ತಿಳಿಸ್ತೀವಿ ಆ ಪ್ಲಾಟ್ಫಾರ್ಮ್ ಗಳ ಮೂಲಕ. ಜೊತೆಗೆ ಅಲ್ಲಿ ಅಪ್ಡೇಟ್ ಗಳನ್ನು ಕೂಡ ಕೊಡ್ತೀವಿ. ಯಾಕಂದ್ರೆ ಎಸ್ಪೆಷಲಿ ಇಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಮಾತುಕತೆಗಳು ನಡೀತಿದೆ ಅನ್ನುವಂತ ಮಾತನ್ನ ಹೇಳಿದ್ದೆ. ಜೊತೆಗೆ ಈಗಾಗಲೇ ನಾನು ಮೋತಿಲಾಲ್ ಓಸ್ವಾಲ್ ಅಕೌಂಟ್ ನ ಬಳಸ್ತಿರೋದ್ರಿಂದ ಅವರ ಕಡೆಯಿಂದಾನೆ ಇದ್ರ ಬಗ್ಗೆ ಅಪ್ರೋಚ್ ಮಾಡಿದ್ದೇನೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ ಹೆಲ್ಪ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಗಳು ಕೂಡ ನಡೀತಾ ಇದೆ. ಇದಕ್ಕೆ ನಿಮ್ಮ ಒಪಿನಿಯನ್ ಕೂಡ ತಿಳಿಸಿ. ಈಗಾಗಲೇ ಮೊನ್ನೆನೆ ಹೇಳಿದ್ದೆ, ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಿ. ಒನ್ಸ್ ಕಂಪ್ಲೈನ್ಸ್ ಆಯ್ತು ಅಂತಂದ್ರೆ ನಾವು ಭಯ ಇಲ್ಲದೆ ವಿಡಿಯೋಗಳನ್ನು ಕೂಡ ಕವರ್ ಮಾಡಬಹುದು. ನೋಡೋಣ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಇನ್ನು ಒಂದಷ್ಟು ಬೇರೆ ಬೇರೆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಬಟ್ ಗೊತ್ತಿಲ್ಲ ಎಷ್ಟು ದಿನ ಇದಕ್ಕೆ ತಗೊಳುತ್ತೆ ಅಂತ. ಹಾಗಾಗಿ ಮಿಸ್ ಮಾಡದೆ 2 ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಫಾಲೋ ಮಾಡಿ. ನಿಮ್ಗಾದ್ರೂ ಸಮಸ್ಯೆಗಳಾದ್ರೆ ಅಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತೀವಿ. ಇನ್ನು ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೂಡ ಈಗಾಗಲೇ ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಲೈಫ್ ಟೈಮ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ನಾವು ಇದರಲ್ಲಿ ತಿಳಿಸ್ಕೊಡ್ತೀವಿ. ನೀವು ಮತ್ತೊಮ್ಮೆ ಇನ್ನೊಂದ್ ಕಡೆ ಹೋಗುವಂತ ಅವಶ್ಯಕತೆ ಬರದೇ ಇರುವಂತದ್ದನ್ನ ಕವರ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಎಸ್ಪೆಷಲಿ ಲಾಂಗ್ ಟರ್ಮ್ ಹೂಡಿಕೆಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳನ್ನ ಈ ಮೂಲಕ ತಿಳಿಸ್ಕೊಡ್ತೀವಿ. ಇನ್ನು ಇವತ್ತಿನ ಕಂಟೆಂಟ್ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಶುಕ್ರವಾರದ ಸೆಷನ್ ಅಂತೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 211 ಪಾಯಿಂಟ್ಸ್ ಅಥವಾ 0.86% ಪಾಸಿಟಿವ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಳೆದ ವಾರ ಸ್ವಲ್ಪ ಡೌನ್ ಇತ್ತು, ಅಂದ್ರೆ ಈ ವಾರದ ಹಿಂದಿನ ವಾರ. ಈ ವಾರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಅಲ್ಲೂ ಕೂಡ ಶುಕ್ರವಾರ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 522 ಪಾಯಿಂಟ್ಸ್ ಅಥವಾ 0.65% ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಡೌ ಜೋನ್ಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 220 ಪಾಯಿಂಟ್ಸ್ ಅಥವಾ 0.48% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೆಗೆಟಿವ್ ಇದೆ. 190 ಪಾಯಿಂಟ್ಸ್ ಅಥವಾ 0.42% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಮ್ಮ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ, ಡೌ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನಾಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 70 ಪಾಯಿಂಟ್ಸ್ ಅಥವಾ 0.32% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಾಸ್ಟಾಕ್ ಅಲ್ಲಿ. ಇನ್ನು ಈ ವಾರ ಇರುವಂತ ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಅಮೆರಿಕದ CPI ಡೇಟಾ ರಿಲೀಸ್ ಆಗ್ತಾ ಇದೆ. ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಯಾವತ್ತು ಅಂತ ನೋಡಬಹುದು ಸೆಪ್ಟೆಂಬರ್ 11ನೇ ತಾರೀಕು. ಎಸ್ಟಿಮೇಷನ್ಸ್ 2.9% ಬರಬಹುದು ಅಂತ ಇದೆ. ಹಿಂದಿನ ಸಲ 2.8% ಎಸ್ಟಿಮೇಟ್ ಮಾಡಿದ್ರು, ಬಂದಿದ್ದು 2.7%. ಈ ಸಲ ಸೆಪ್ಟೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. 2.9 ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಟ್ಯಾರಿಫ್ಸ್ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗಿದೆ. ಟ್ಯಾರಿಫ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಬಹುಶಃ ಅದೇ ಎಕ್ಸ್ಪೆಕ್ಟೇಷನ್ ಮೇಲೆನೆ ಎಸ್ಟಿಮೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಬಹುದು. 2.7 ಇದ್ದದನ್ನ 2.9 ಗೆ ಎಸ್ಟಿಮೇಟ್ ಮಾಡಿದ್ದಾರೆ. ಬಟ್ ನೋಡೋಣ ಎಷ್ಟು ಬರುತ್ತೆ ಅಂತ. 11ನೇ ತಾರೀಕು ಅಮೆರಿಕದ ಇನ್ಫ್ಲೇಷನ್ ಡೇಟಾ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ನಂತರ ನಮ್ಮ ಇಂಡಿಯಾದ CPI ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಈ ತಿಂಗಳು ಕೂಡ 12ನೇ ತಾರೀಕು ರಿಲೀಸ್ ಆಗ್ತಾ ನೋಡಬಹುದು ಸೆಪ್ಟೆಂಬರ್ 12ಕ್ಕೆ. ಬಟ್ ಎಸ್ಟಿಮೇಟ್ ಇನ್ನೂ ಅಪ್ಡೇಟ್ ಆಗಿಲ್ಲ. ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗಬಹುದು. ಕಳೆದ ಸಲ ಅಂತೂ 1.7% ಎಸ್ಟಿಮೇಟ್ ಇತ್ತು, ಬಂದಿದ್ದು 1.55%. ಒಳ್ಳೆ ಪಾಸಿಟಿವ್ ಅಲ್ಲಿ ಕಂಡು ಬಂತು CPI ಇನ್ಫ್ಲೇಷನ್. ಈ ಸಲ ಯಾವ ರೀತಿ ಇರುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಪ್ ಇರುತ್ತಾ ಡೌನ್ ಇರುತ್ತಾ ಅಂತ. ಜೊತೆಗೆ ಇತ್ತೀಚೆಗೆ ಬಂದಿರುವಂತ GST ರಿಫಾರ್ಮ್ಸ್ ಏನಿದೆ ಅದು ಇನ್ಫ್ಲೇಷನ್ ಗೆ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು, ಅಂದ್ರೆ ಕಡಿಮೆ ಮಾಡ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು. ಅದು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಸೆಪ್ಟೆಂಬರ್ 22ರ ನಂತರ ಅದು ಈ ತಿಂಗಳಲ್ಲಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಬಟ್ ಆಗಸ್ಟ್ ಅಲ್ಲಿ ಹೇಗಿತ್ತು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ಕಣ್ಣಿರ್ಲಿ 12ನೇ ತಾರೀಕು. ನಂತರ ಏನು ಟ್ರಂಪ್ ಅಣ್ಣನ ಮೇಲೆ ನಮ್ಮ ಗಮನ ಇರಲೇಬೇಕು. ಯಾಕಂದ್ರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಸ್ಟೇಟ್ಮೆಂಟ್ ಕೊಡುವಂತ ವ್ಯಕ್ತಿ. ಮೊನ್ನೆ ಒಂದು ಸುದ್ದಿ ಬಂತು ರಿಪೋರ್ಟ್ ಮೂಲಕ IT ಸೆಕ್ಟರ್ ನ ಮೇಲೆ ಟ್ಯಾರಿಫ್ ಹಾಕಬಹುದು ಅಂತ. ಹಾಗೆ ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಮೇ ಬ್ಲಾಕ್ US IT ಔಟ್ಸೋರ್ಸಿಂಗ್ ಟು ಇಂಡಿಯಾ. ಇವೆಲ್ಲ ಕೂಡ ರಿಪೋರ್ಟ್ಸ್ ಮೂಲಕ ಬರ್ತಿರುವಂತ ಸುದ್ದಿಗಳು. ಇವು ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳಲ್ಲ. ಹಾಗಾಗಿ ಆ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಜೊತೆಗೆ ನರೇಂದ್ರ ಮೋದಿ ಗುಡ್ ಫ್ರೆಂಡ್ ಅಂತಾರೆ, ಭಾರತ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತಾರೆ, ಆಮೇಲೆ ಟ್ಯಾರಿಫ್ ಹಾಕ್ತಾರೆ. ಹಾಗಾಗಿ ಈ ಅಪ್ಪನ ಮಾತನ್ನ ನಂಬೋದಿಕ್ ಆಗೋದಿಲ್ಲ. ಬಟ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಗಮನ ಇಟ್ಟಿರ್ಲೇಬೇಕು.
ಜೊತೆಗೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಸುದ್ದಿಗಳು ಬರ್ತಿದಾವೆ, ಆಗ್ಬಹುದು, ಮಾತುಕತೆಗಳು ಸ್ಟಾರ್ಟ್ ಆಗ್ಬಹುದು ಅಂತ. ಬಟ್ ಅದಕ್ಕೂ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳೇನಿಲ್ಲ. ಹಾಗಾಗಿ ಟ್ರಂಪ್ ಅಣ್ಣನ ಕಡೆಯಿಂದ ಯಾವ ರೀತಿಯ ಸುದ್ದಿಗಳು ಬರ್ತವೆ ಆ ಕಡೆ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ. ನಂತರ ಯುಕ್ರೇನ್ ಇಂದ ಒಂದು ಸುದ್ದಿ ಬರ್ತಾ ಇದೆ, ನೋಡಬಹುದು. ರಷ್ಯಾ ಇಟ್ಸ್ ಯುಕ್ರೇನ್ ವಿತ್ ಓವರ್ 800 ಡ್ರೋನ್ಸ್, ಡೆಕಾಯ್ಸ್ ಲಾರ್ಜೆಸ್ಟ್ ಸಚ್ ಅಟ್ಯಾಕ್ ಇನ್ ವಾರ್. ಇವತ್ತು ಬಂದಿರುವಂತಹ ಸುದ್ದಿ ನೀವಿಲ್ಲೇ ನೋಡಬಹುದು. ಸೆಪ್ಟೆಂಬರ್ 7, 2025 ಸುಮಾರು 800 ಡ್ರೋನ್ ಮೂಲಕ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ. ಜೊತೆಗೆ ಇಲ್ಲಿವರೆಗಿನ ದೊಡ್ಡ ಅಟ್ಯಾಕ್ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸುದ್ದಿಗಳು ಬರ್ತವೆ, ಜೊತೆಗೆ ಟ್ರಂಪ್ ಅಣ್ಣ ಕೂಡ ಕೆಲವೊಂದು ಮಾತುಗಳನ್ನಾಡಿದ್ದಾರೆ. ರಿಪೋರ್ಟರ್ ಕೇಳಿದ ಪ್ರಶ್ನೆಗಳಿಗೆ ರಷ್ಯಾದ ಮೇಲೆ ನೀವು ಏನು ಆಕ್ಷನ್ ತಗೊಂಡಿದ್ದೀರಾ ಅಂತಂದ್ರೆ, ನಾವು ಆಕ್ಷನ್ ತಗೊಂಡಿರೋದು ಜಸ್ಟ್ 1 ಫೇಸ್ ಅಷ್ಟೇ, ಇನ್ನು ಸೆಕೆಂಡ್ ಅಂಡ್ ಥರ್ಡ್ ಫೇಸ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನ್ ಅಪ್ಡೇಟ್ ಗಳು ಬರ್ತವೆ ನಾವು ವಾಚ್ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೀಸ್ ಟಾಕ್ಸ್ ಮಾತುಕತೆಗಳು ಕೇಳಿ ಬರ್ತಾ ಇತ್ತು. ಬಟ್ ಈ ರೀತಿಯ ಅಟ್ಯಾಕ್ ಗಳಾಗುವಂತ ಸಂದರ್ಭದಲ್ಲಿ ಪೀಸ್ ಟಾಕ್ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ನೋಡೋಣ, ಇದರ ಮೇಲೆ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ನಂತರ ಎಕ್ಸ್ಪೋರ್ಟರ್ಸ್ RBI ಗವರ್ನರ್ ಜೊತೆ ಮಾತುಕತೆಗಳನ್ನ ನಡೆಸಿದ್ದಾರೆ. ಸೆಪ್ಟೆಂಬರ್ 11ನೇ ತಾರೀಕು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ US ಟ್ಯಾರಿಫ್ ಕಾರಣಕ್ಕೆ ಎಕ್ಸ್ಪೋರ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ, ರುಪಿ ವೀಕ್ನೆಸ್ ಕಂಡು ಬರ್ತಿದೆ. ಈ ಎಲ್ಲ ವಿಷಯಗಳ ಬಗ್ಗೆ RBI ಗವರ್ನರ್ ಜೊತೆ ಎಕ್ಸ್ಪೋರ್ಟರ್ಸ್ ಮಾತುಕತೆಗಳನ್ನ ನಡೆಸಿದ್ದಾರೆ. ಈಸಿಯರ್ ಲೋನ್ ರೀಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತೆ, ಹಾಗೆ ರುಪಿ ವೀಕ್ನೆಸ್ ಗೆ ಸಂಬಂಧಪಟ್ಟಂತೆ ಇವುಗಳ ಬಗ್ಗೆ 11ನೇ ತಾರೀಕು ಮೀಟಿಂಗ್ ಇರುತ್ತೆ. ಆ ಕಡೆ ಕೂಡ ನಾವು ಗಮನವನ್ನ ಇಟ್ಟಿರ್ಬೇಕಾಗುತ್ತೆ, ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಲ್ಲಿಂದ ಅಂತ. ಇನ್ನು FIS-DIS ಆಕ್ಟಿವಿಟೀಸ್ ಕಡೆ ಬಂದ್ರೆ, ಶುಕ್ರವಾರದ ಸೆಷನ್ ಅಲ್ಲೂ ಕೂಡ FIS 1300 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 1800 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಸೆಪ್ಟೆಂಬರ್ 5666 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 13444 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಯಿಂದ ಸೆಲ್ಲಿಂಗ್, DIS ಕಡೆಯಿಂದ ಬೈಯಿಂಗ್ ಕಂಟಿನ್ಯೂ ಆಗಿದೆ. ಇವ್ರ ಕಡೆಯಿಂದ ಈ ವಾರ ಯಾವ ರೀತಿ ಇರುತ್ತೆ ರೆಸ್ಪಾನ್ಸ್ ಅದನ್ನ ಅಬ್ಸರ್ವ್ ಮಾಡಬಹುದು. ನಂತರ ಕ್ರೂಡ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ 65-66 ರೇಂಜ್ ಅಲ್ಲಿ ಇದೆ. ಅಲ್ಲೇನಂತ ಬ್ಯಾಡ್ ನ್ಯೂಸ್ ಕಂಡು ಬರ್ತಾ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಸ್ಟಿಲ್ ರಷ್ಯಾ ಯುಕ್ರೇನ್ ವಾರ್ ವಿಚಾರದಲ್ಲಿ ಏನಾದ್ರೂ ಕೆಟ್ಟ ಸುದ್ದಿಗಳು ಬಂದ್ರೆ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದೇನೋ. ಹಾಗಾಗಿ ಈ ಕಡೆ ಕೂಡ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರುಪಿ ಕಡೆ ಬಂದ್ರೆ, ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ. 88.17 ವರೆಗೂ ಹೋಗಿದೆ. ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಈ ಕಡೆ ಕೂಡ ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ರುಪಿ ವೀಕ್ ಆಗ್ತಾ ಹೋಗೋದು ಖಂಡಿತ ನಮಗೆ ಒಳ್ಳೆ ಸುದ್ದಿ ಆಗೋದಿಲ್ಲ. ಎಸ್ಪೆಷಲಿ ಇಂಪೋರ್ಟ್ ಗಳಿಗೆ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಇದು ಇನ್ಫ್ಲೇಷನ್ ಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಅಂದ್ರೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರುವಂತ ಇಂಡಸ್ಟ್ರೀಸ್ ಅಲ್ಲಿ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ಜೊತೆಗೆ RBI ಏನಾದ್ರು ಇಂಟರ್ಫಿಯರ್ ಮಾಡುತ್ತಾ ಇದರಲ್ಲಿ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಂತರ ಗೋಲ್ಡ್ ಅಲ್ಲಿ ಕಳೆದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 1,10,000 ವರೆಗೂ ಕೂಡ ಹೋಗಿದೆ. ಎಸ್ಪೆಷಲಿ ಆಗಸ್ಟ್ 22ರ ನಂತರ ನೋಡಬಹುದು ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಪ್ ಟು 8% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗೋಲ್ಡ್ ಅಲ್ಲಿ. ಇಕ್ವಿಟಿ ಮಾರ್ಕೆಟ್ ಅನ್ಸರ್ಟನಿಟೀಸ್ ಜಾಸ್ತಿ ಕಂಟಿನ್ಯೂ ಆದಷ್ಟು ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಇತ್ತೀಚೆಗೆ ಹಲವು ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ಇನ್ಸ್ಟೆಡ್ ಆಫ್ ಕರೆನ್ಸೀಸ್ ಗೋಲ್ಡ್ ಅನ್ನ ಪ್ರಿಫರ್ ಮಾಡ್ತಿದ್ದಾವೆ ರಿಸರ್ವ್ಸ್ ಗೆ. ಹಾಗಾಗಿ ಅದು ಒಂದು ಕಾರಣ ಅಂತಾನೆ ಹೇಳ್ಬೋದು ಗೋಲ್ಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದಕ್ಕೆ. ನೆಕ್ಸ್ಟ್ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ, ಈ ವಾರ ಯಾವೆಲ್ಲ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಇದೆ ಅಂತ. ಸುಮಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಹಂಪ್ಸ್ ಬಯೋ ನೋಡಬಹುದು, ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. 8 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಪತಂಜಲಿ ಫುಡ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ 2:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 11 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನಂತರ ಫಿಶರ್ ಮೆಡಿಕಲ್ ವೆಂಚರ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 1 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 12 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ರೆಜಿಸ್ ಇಂಡಸ್ಟ್ರೀಸ್ ಕೂಡ ಬೋನಸ್ ಇಶ್ಯೂ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಇದ್ರೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ನಂತರ ಸ್ಟೆಲ್ಲಂಟ್ ಸೆಕ್ಯೂರಿಟೀಸ್ ನ ಬೋನಸ್ ಇಶ್ಯೂ ಕೂಡ ಇದೆ 4:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 4 ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ. ಎಕ್ಸ್ ಡೇಟ್ 12 ಸೆಪ್ಟೆಂಬರ್ ಆಗಿರುತ್ತೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತವೆ. ಈ ಎಲ್ಲ ಕಂಪನಿಗಳನ್ನು ಸಹ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿಯ ರಿಯಾಕ್ಷನ್ ಇರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.